ಸಂಧ್ಯಾ, ನಿದ್ದೇನೆ ಬರ್ತಾ ಇಲ್ಲ. ನಿನಗೆ ಫೋನ್ ಮಾಡಿ ನಿನ್ ಜೊತೆ ಮಾತಾಡ್ಲಾ ಅಥವಾ ಬೇಡ್ವಾ? ಸರಿ, ಫೋನ್ ಮಾಡ್ತೀನಿ. ಈ ಟೈಮಲ್ಲಿ ಫೋನ್ ಮಾಡ್ಲಾ? ಬೇಡ. ಈ ಟೈಮ್ನಲ್ಲಿ ನಾನು ಫೋನ್ ಮಾಡಿದ್ರೆ ಖಂಡಿತ ಅವರಪ್ಪ ನನ್ನ ಬಗ್ಗೆ ತಪ್ಪು ತಿಳ್ಕೊತಾರೆ. ತಪ್ಪು ತಿಳ್ಕೊಂಡ್ರೆ ತಪ್ಪು ತಿಳ್ಕೊಳ್ಳಿ. ಸತೀಶು, ನೀನು ಸಂಧ್ಯಾಗೆ ಫೋನ್ ಮಾಡಬೇಕು. ಅವಳು ಏನ್ ತಿಳ್ಕೊತಾಳೆ ಅಂತ ನೋಡೋಣ. Come on. Pick up, Sandhya, pick up. Sandhya, phone ತೆಗಿ. ಇವಳೇನು ಕುಂಭಕರ್ಣಿನ? ಫೋನ್ ರಿಂಗ್ ಆದ್ರೆ ಎಷ್ಟು ಶಬ್ದ ಕೇಳಬಹುದು? ಕಿವಿ ಕೇಳಿಸ್ತೇನೆ ಮಲ್ಕೊಂಡಿದ್ದಾಳೆ ಅನ್ಸುತ್ತೆ. ಲಾಸ್ಟ್ ಒಂದ್ಸಲ ಟ್ರೈ ಮಾಡಿ ನೋಡೋಣ. ಹಲೋ, ಯಾರು ಇಷ್ಟೊತ್ತಲ್ಲಿ ಫೋನ್ ಮಾಡ್ತಿರೋದು? ನಾನ್ ಸತೀಶ್ ಮಾತಾಡ್ತಾ ಇದ್ದೀನಿ. ಸತೀಶ? ಆ ಥರ ಯಾರು ಗೊತ್ತಿಲ್ವಲ್ಲ. ಸಂಧ್ಯಾ, ನಿನ್ಗಿನ್ನೂ ನಿದ್ದೆ ಹೋಗಿಲ್ವಾ? ಅಥವಾ ನಿಜವಾಗ್ಲೂ ಫೋನಲ್ಲಿ ಯಾರು ಮಾತಾಡ್ತಾ ಇದಾರೆ ಅಂತ ಗೊತ್ತಿಲ್ವಾ? ಬೇಕು ಅಂದ್ರೆ ನಾನು ವಿಡಿಯೋ ಕಾಲ್ಗೆ ಬರಲಾ? ಹಲೋ, ಮಾತಾಡೋದು ಯಾರಂತಾನೆ ಗೊತ್ತಿಲ್ಲ, ಮತ್ತೆ ನಿಮ್ ಮುಖನ ವಿಡಿಯೋ ಕಾಲ್ದಲ್ಲಿ ಬೇರೆ ನೋಡ್ಬೇಕಾ? ಏನ್ರಿ, ನಾನ್ ನೋಡಿದ ತಕ್ಷಣ ಗೊತ್ತಾಗಲ್ಲ, ನೋಡ್ತಾ ಗೊತ್ತಾಗೋದು. ಏನು ಹೀರೋ ಅಂತ ಅನ್ಕೊಂಡಿದೀರಾ? ಅಯ್ಯಯ್ಯೋ, ನಾನ್ ಧನುರ್ ರಾಶಿ ಅಂತ ನಿಮ್ಗೆ ಗೊತ್ತು? ಹಾ, ನಾನೇ ನಿಮ್ ಫ್ಯಾಮಿಲಿಗೆ ಜ್ಯೋತಿಷ್ಯ ನೋಡಿದ್ದು. ಹಾಗ ಹೇಳಲೇ ಇಲ್ಲ? ಹೇ, ಸುಮ್ನೆ ಇರೋನಾ? ಇವಾಗ ಯಾವ ವಿಷಯಕ್ಕೆ ಇವಾಗ ಫೋನ್ ಮಾಡಿ ನನ್ನ ನಿದ್ದೆನ ಕೆಡಿಸ್ದೆ? ನೀವು ಕೂಡ ನನ್ನ ನಿದ್ದೆನ ಹಾಳು ಮಾಡಿದ್ರಿ. ನೀನೇನ್ ಹೇಳ್ತಿದ್ಯಾ? ನಾನ್ ನಿನ್ ನಿದ್ದೆನ ಕೆಡ್ಸದ್ನಾ? ಹಾ. ಏನಾದ್ರೂ ಕನ್ಸ್ಗಿನ್ಸ್ ಕಾಣಿದ್ಯಾ ಏನು? ಅದ್ ಹೇಗ್ರಿ ಕರೆಕ್ಟಾಗಿ ಕಂಡು ಹಿಡಿದ್ರಿ? ನನ್ ಕನಸಲ್ಲಿ ನೀವು ಬಂದು ನಾನ್ ನಿದ್ದೆ ಮಾಡಿದ್ರಂಗ್ ಮಾಡ್ಬಿಟ್ರಿ ನೀವು. ಅದಕ್ಕಾಗಿ ಈಗ ನಾನು ನಿಮ್ ನಿದ್ದೆನ ಹಾಳು ಮಾಡ್ತಾ ಇದ್ದೀನಿ. ನಾನ್ ಫೋನ್ ಇಡ್ತೀನಿ, ನೀನ್ ಚೆನ್ನಾಗಿ ನಿದ್ದೆ ಮಾಡು, ಓಕೆನಾ? ಹಲೋ ಸಂಧ್ಯಾ, ಏನು ಹೇಳು? ಫೋನ್ನ ಕಟ್ ಮಾಡ್ಬೇಡ್ರಿ. ನಾನ್ ನಿಮ್ ಜೊತೆ ಸ್ವಲ್ಪ ಮಾತಾಡ್ಬೇಕು. ನನ್ನ ಹತ್ರ ಮಾತಾಡೋದಕ್ಕೇನಿದೆ? ಅದು ಬಂದು ಹೇಳಕ್ ಬರ್ದೇ ಇದ್ರೆ ಬಿಟ್ಬಿಡಿ, ನನಗ್ ನಿದ್ದೆ ಬರ್ತಿದೆ. ಇಲ್ಲ, ನಿಮ್ಗೆ ಕೆಲ್ಸ ಸಿಗ್ತಾ? ಹೇ, ಇದನ್ ಕೇಳೋದಕ್ಕ ಇಷ್ಟೊತ್ನಲ್ಲಿ ಕಾಲ್ ಮಾಡ್ದೆ? ಹೌದು ಕಣ್ರಿ. ಸರಿ ಹೇಳಿ, ಕೆಲ್ಸಕ್ಕೆ ಜಾಯ್ನ್ ಆದ್ರಾ? ನಂಗಿನ್ನೂ ಕೆಲ್ಸ ಸಿಕ್ಕಿಲ್ಲ. ಕೆಲ್ಸ ಸಿಗೋದಕ್ಕೂ ಸ್ವಲ್ಪ ದಿನ ಆಗತ್ತೆ. ಏನು ನಿಮ್ಗೆ ಸಂಕೋಚ ಇಲ್ಲ ಅಂದ್ರೆ ನನ್ ಜೊತೆ ನನಗೆ ಕಂಪನಿಯಾಗಿ? ಏನು ಕಂಪನಿನಾ? ಸಾರಿ, ನನ್ ಕಂಪನಿಯಲ್ಲಿ ಜಾಯ್ನ್ ಆಗ್ತೀರಾ? ಹೌದು, ದೊಡ್ಡ MNC ಕಂಪ್ನಿ. ನೀವು ಮನೆ ಕಟ್ಟು ಮೇಸ್ತ್ರಿ ಕೆಲಸ ತಾನೇ ನೋಡ್ತಿದ್ದೀರಾ? ನಿಮ್ ಜೊತೆಗೆ ಗಾರೆ ಕೆಲಸ ಮಾಡೋದಕ್ಕೆ ಕರೀತಿದ್ದೀರಾ? ಹಲೋ, ನಾನೇನು ಮನೆ ಕಟ್ಟು ಅಂತ ಮೇಸ್ತ್ರಿ ಅಲ್ಲ ರೀ. ಐ ಆಮ್ ಅ ಗೋಲ್ಡ್ ಮೆಡಲಿಸ್ಟ್, ಸಿವಿಲ್ ಇಂಜಿನಿಯರ್. ಕನ್ಸ್ಟ್ರಕ್ಷನ್ ಮಾಡ್ತೀನಿ ಕಣ್ರಿ. ಅಂಡರ್ಸ್ಟ್ಯಾಂಡ್? ಒಂದು ಸ್ಟ್ಯಾಂಡು ಬೇಡ, ಇವಾಗ ನನ್ ಸ್ಟ್ಯಾಂಡು. ನಾನು ಹೋಗಿ ನಿದ್ದೆ ಮಾಡ್ತೀನಿ. ಗುಡ್ ನೈಟ್. ಹಲೋ ಸಂಧ್ಯಾ, ಹಲೋ. ಇವ್ರನ್ನೆಲ್ಲ ಇಟ್ಕೊಂಡು ನಾನು ಜೀವನದಲ್ಲಿ ಏನ್ ಮಾಡ್ತೀನೋ ಏನೋ.
ತಡ್ಕೊಳ. ಅಣ್ಣ ಸಂಧ್ಯಾ ಬರ್ತಾವಳೆ. ಇರೋ ನಾನು ಕಾರ್ ತಗೊಂಡು ಬರ್ತೀನಿ. ಅಯ್ಯೋ ಅಯ್ಯಯ್ಯೋ, ಇವ್ ನಮ್ಮ ಯಜಮಾನ್ರು ಮಗ ಅಲ್ವಾ? ತಪ್ಪಾಗೋಯ್ತಲ್ಲಪ್ಪ. ಏನಪ್ಪ ನೀನು? ಬಾ. ಅಯ್ಯಯ್ಯೋ, ಏನ್ ಮಾಡ್ಲಿ ನಾನು? ಯಜಮಾನ್ರು ಮಗ ಅಲ್ಲಪ್ಪ ನೀನು. ಅಯ್ಯೋ ಇದಳಪ್ಪ, ಇದಳು. ಅಯ್ಯೋ ಯಾಕಮ್ಮ ಹಿಂಗ್ ಮಾಡ್ಬಿಟ್ಟೆ? ಅಯ್ಯೋ ತಮ್ಮ, ಬುದ್ಧಿ ಇಲ್ವ ನಿನ್ಗೆ? ಕಾರ್ ಎಷ್ಟು ಸ್ಪೀಡಲ್ಲಿ ಓಡಿಸ್ತಾರ? ನಾನು ನಿನ್ ಏನ್ ಮಾಡ್ತೀನಿ ಅಂತ ನೋಡು. ಹೋಗಿ ಪೊಲೀಸ್ ಕಂಪ್ಲೇಂಟ್ ಮಾಡಿ ನಿನ್ ಕಾರ್ನ ಸೀಸ್ ಮಾಡಿ ನಿನ್ ಡ್ರೈವಿಂಗ್ ಲೈಸೆನ್ಸ್ ಕ್ಯಾನ್ಸಲ್ ಮಾಡ್ತೀನಿ. ತಮ್ಮ ಬಿಟ್ಬಿಡಪ್ಪ. ನನ್ನ ಕಾರ್ನ ಕಂಟ್ರೋಲ್ ಮಾಡಕ್ ಆಗ್ಲಿಲ್ಲ ಡ್ರೈವರ್ಗೆ. ಗೊತ್ತಿದ್ರೆ ತಪ್ಪಾಗೋಯ್ತಪ್ಪ. ತಮ್ಮ ಬಾರಪ್ಪ, ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ತೀನಿ. ತಮ್ಮ ಕೋಪ ಮಾಡ್ಕೊಂಬೇಡಪ್ಪ. ಕಾರ್ ಯಾರ್ದಂತ ಗೊತ್ತಾದ್ರೆ ಖಂಡಿತವಾಗ್ಲೂ ನೀನು ಕೋಪ ಮಾಡ್ಕೊಳಲ್ಲ. ಏಯ್, ಯಾರ್ದು ಕಾರ್ ಆದ್ರೆ ನನ್ಗೇನಯ್ಯ? ನಾನ್ ಯಾವ್ದೇ ಕಾರಣಕ್ಕೂ ಯಾರಿಗೂ ಹೆದ್ರಲ್ಲ. ಅನ್ಯಾಯವಾಗಿ ಒಬ್ಬನ ಕಾರಿಂದ ಕೊಲೆ ಮಾಡಕ್ ನೋಡಿದ್ವಿ. ಸುಮ್ನೆ ಬಿಡೋದಿಲ್ಲ ಕಣೋ. ನಡೆಯೋ ಸ್ಟೇಷನ್ಗೆ. ಬೇಡ ತಮ್ಮ, ಬೇಡ ತಮ್ಮ, ಬೇಡ ತಮ್ಮ, ಬೇಡ ತಮ್ಮ. ಏನೋ ನನ್ ಒಳ್ಳೆ ಟೈಮು ಸ್ವಲ್ಪ ಏಟ್ ಬಿದ್ದು ಜೀವ ಉಳೀತು. ಏನಾದ್ರೂ ಸ್ವಲ್ಪ ಮಿಸ್ ಆಗಿದ್ರು ನಾನ್ ಸತ್ತೋಗ್ತಿದ್ದೆ. ಮರ್ಯಾದೆಯಿಂದ ನನ್ನ ಜೊತೆ ಪೊಲೀಸ್ ಸ್ಟೇಷನ್ಗೆ ಬಾ. ಇಲ್ಲ ನಾನಿನ್ನ ಏನ್ ಮಾಡ್ತೀನಿ ಅಂತ ನೋಡು. ಇರೋ, ಪೊಲೀಸ್ಗೆ ಫೋನ್ ಮಾಡ್ತೀನಿ. ತಮ್ಮ ಪೊಲೀಸ್ಗೆಲ್ಲ ಫೋನ್ ಮಾಡ್ಬೇಡ ತಮ್ಮ. ಈ ಕಾರ್ ಯಾರ್ದು ಅಂತ ಗೊತ್ತಾ? ನಿಮ್ಮ ಅಪ್ಪಂದಪ್ಪ. ನಾನು ಅವ್ರ ಜೊತೆ ಕೆಲಸ ಮಾಡೋಣಪ್ಪ. ಇವಾಗ ಹೇಳಪ್ಪ ತಮ್ಮ, ಪೊಲೀಸ್ಗೆ ಹೋಗೋಣವಾ? ಹಾಗಿದ್ರೆ ಪೊಲೀಸ್ ಸ್ಟೇಷನ್ಗೆ ಹೋಗ್ಲೇಬೇಕು. ಯಾರಂತ ಗೊತ್ತಿಲ್ದಿದ್ರೆ ಹೋಗ್ಲಿ ಪಾಪ ಅಂತ ಖಂಡಿತವಾಗ್ಲೂ ಬಿಟ್ಬಿಡ್ತಿದ್ದೆ. ನೀನು ನಮ್ಮಪ್ಪನ್ ಮನುಷ್ಯ ಅಂತ ನನಗೆ ಗೊತ್ತಾದ್ಮೇಲೆ ನೀನು ನಾನು ಬಿಡೋದೇ ಇಲ್ಲ ಕಣೋ. ಬಾರ ಪೊಲೀಸ್ ಸ್ಟೇಷನ್ಗೆ. ತಮ್ಮ ಹೇಳೋದು ಕೇಳಪ್ಪ ತಮ್ಮ. ನಿಮ್ಮ ಅಪ್ಪಂಗೆ ಗೊತ್ತಾದ್ರೆ ಬೇಜಾರು ಮಾಡ್ಕೊಂತಾರಪ್ಪ. ಯೋ, ಅವ್ರಿಗೆ ಬೇಜಾರಾಗುತ್ತೆ ಅಂದ್ರೆ ನಾನು ಇದನ್ನ ಮಾಡೇ ಮಾಡ್ತೀನಿ. ಅವ್ರಿಗೆ ಬೇಜಾರಾದ್ರೆ ಸಾಲದಿಲ್ಲ, ನೊಂದು ಕಣ್ಣೀರ್ ಹಾಕ್ಬೇಕು. ಅವರು ಕಣ್ಣೀರ್ ಹಾಕೋದನ್ನ ನಾನು ನೋಡ್ಬೇಕು. ಏನಾಗಿದ್ರು ಅವ್ರು ನಿಮ್ಮ ಅಪ್ಪ ತಾನೇ. ಅವ್ರಿಗೋಗಿ ಈ ಥರ ಮಾತಾಡ್ಬೋದನಪ್ಪ? ಯೋ, ಆ ಮನುಷ್ಯ ನನಗೆ ಅಪ್ಪನ ಯಾವತ್ತಿದ್ರು ನಾನು ಅವನಿಗೆ ಯಮ. ಇನ್ನೊಂದು ಸಲ ಆ ಮನುಷ್ಯನ ಬಗ್ಗೆ ನನ್ನ ಜೊತೆ ಮಾತಾಡಿದ್ರೆ ನಿನಗೂ ಕೂಡ ನಾನು ಯಮ ಆಗ್ತೀನಿ. ಹುಷಾರಾಗಿರೋ. ಸರಿನಪ್ಪ. ಬಿಲ್ಲು ಅವನು, ನೀನ್ ಬರೀ ಬಾಣ ಅಷ್ಟೇ. ಬದುಕೋ, ಹೋಗು. ಏಯ್, ಹೋಗೋ. ಸರಿನಪ್ಪ. ಅಯ್ಯಯ್ಯೋ, ಅಯ್ಯೋ ನನ್ನ ಕಾರು. ಅಯ್ಯೋ ನನ್ನ ಕಾರು. ತಮ್ಮ ನನ್ನ ಕ್ಷಮಿಸ್ಬಿಡು ತಮ್ಮ. ಆ ಹುಡುಗನ ತಾಯಿಗೆ ಫೋನ್ ಮಾಡಿ ಹೇಳೋಣ ಅಂತೆ. ಏನಿದು ಹೊಸ ನಂಬರ್ ಇದ್ದಾಗಿದೆ? ಹಲೋ, ಯಾರು ಮಾತಾಡೋದು? ಕಮಲಮ್ಮ ಅವ್ರು ಮಾತಾಡ್ತಾ ಇರೋದಾ? ಹೌದು, ನನ್ ಕಮಲಾನೇ ಮಾತಾಡೋದು. ನೀವ್ಯಾರು? ನಿಮ್ಗೇನ್ ಬೇಕು? ನಿಮ್ಮ ಹತ್ರ ನಾನು ಮಾತಾಡ್ಬೇಕು. ಹೇಳಿ, ಏನ್ ವಿಷಯ? ನಾನು ಹೇಳೋಂಥ ವಿಷಯನ ನೀವು ಕೇಳಿ ಗಾಬರಿ ಆಗಕ್ ಹೋಗ್ಬೇಡಿ. ಯಾಕಂದ್ರೆ ನಾನಿವಾಗ ನಿಮಗೆ ಹೇಳಕ್ ಹೋಗ್ತಿರೋಂಥ ವಿಷಯ ಅಂಥದ್ದು. ಏನ್ರಿ, ಸುತ್ತಿ ಬಳಸಿ ಬರ್ಬೇಡಿ. ಮೊದ್ಲು ವಿಷಯ ಹೇಳಿ. ಏನೇ ಆದ್ರೂ ಪರವಾಗಿಲ್ಲ. ಅದು ಏನಂತಂದ್ರೆ ಅದು ಏನ್ರಿ ಹೀಗೆ ಬಂದು ಹೋಗಿ ಅಂತ ಇದ್ದೀರಾ? ಈಗ ಏನ್ ವಿಷಯ ಅಂತ ಹೇಳ್ತೀರಾ ಇಲ್ಲ ನನ್ ಫೋನ್ ಇಡ್ಲಾ? ಅಯ್ಯಯ್ಯೋ ಅಮ್ಮಮ್ಮ, ಫೋನ್ ಇಡಕ್ ಹೋಗ್ಬೇಡಿಮ್ಮ, ನಾನ್ ಹೇಳ್ತೀನ್ಮಾ. ಅದೇನಂತಂದ್ರೆ ನಾನ್ ಫೋನ್ನ ಕಟ್ ಮಾಡ್ತೀನಿ. ಇರ್ರಿ ಫೋನು. ನಿಮ್ ಮಗ ಸತೀಶ್ ಮೇಲೆ ಸತೀಶ್ ಮೇಲೆ ನಿಮ್ ಸತೀಶ್ ಮೇಲೆ
ಕಾರ್ ಹಾರಿಸ್ಬಿಟ್ಟಿದಾರಮ್ಮ. ಆ? ಅಮ್ಮ ಅಮ್ಮ, ಚೆನ್ನಾಗ್ ನೋಡಿದ್ರಾ? ಕಾರಲ್ಲಿ ಏಟ್ ಬಿದ್ದಿದ್ದು ನನ್ ಮಗನೇನಾ? ನನ್ನ 2 ಕಣ್ಣಲ್ಲೂ ನೋಡ್ದೆಮ್ಮ, ಅದ್ ನಿಮ್ಮ ಮಗನೇನಮ್ಮ. ಮನ್ಸು ತುಂಬಾ ಬೇಜಾರಾಗೋಯ್ತಮ್ಮ. ಅಯ್ಯೋ, ನಾನೇನ್ ಮಾಡ್ಲಿ ನನ್ ಮಗ? ಅಯ್ಯೋ ದೇವ್ರೇ, ನಾನ್ ನಿನಗೇನ್ ಅನ್ಯಾಯ ಮಾಡ್ದೆ? ಯಾಕ್ ನನಗೆ ಈ ರೀತಿ ಕಷ್ಟ ಎಲ್ಲ ಕೊಡ್ತಿದ್ಯಾ? ನನ್ ಗಂಡನ್ನ ನನ್ನಿಂದ ಬೇರೆ ಮಾಡ್ದೆ. ನನಗೆ ಅಂತ ಇದ್ದ ಒಂದೇ ಆಧಾರ ನನ್ ಮಗ ಸತೀಶನೇ. ಅವನ್ನ ನೀನು ಕರ್ಕೊಳಕ್ ನೋಡ್ತಿದ್ಯಲ್ಲಪ್ಪ. ಅಯ್ಯ ಅಯ್ಯ, ನನ್ ಮಗನ್ಗೆ ಜಾಸ್ತಿ ಏಟಾಗಿದ್ಯಾ? ಇವಾಗ ಅವನನ್ನ ಯಾವ ಆಸ್ಪತ್ರೆಗೆ ಕರ್ಕೊಂಡು ಹೋಗಿದ್ದೀರಾ? ಅಮ್ಮಮ್ಮ, ನಾನ್ ಹೇಳೋದನ್ನ ಪೂರ್ತಿ ನೀವು ಕೇಳಿಸ್ಕೊಳ್ದೇನೆ. ಯಾಕಮ್ಮ ನೀವೇ ಏನೇನೋ ಯೋಚನೆ ಮಾಡಿ ಹೀಗೆ ಒದ್ದಾಡ್ತಾ ಇದ್ದೀರಾ? ಅಯ್ಯೋ, ಪ್ಲೀಸ್ ಅಮ್ಮ, ನಾನ್ ಹೇಳೋದ್ ಕೇಳಿಮ್ಮ. ಏನೋ ಹೇಳ್ತಿದ್ದೀನಾ? ಏನ್ರಿ, ನನ್ ಮಗುಗ್ ಏನಾಯ್ತು ಅಂತ ಕೇಳ್ತಿದ್ದೀನಿ. ಏನೋ ಬೊಂಬೆಗಾಗಿರೋ ಹಂಗ್ ಮಾತಾಡ್ತಿದ್ದೀರಾ? ಅಮ್ಮ, ನಿಮ್ ಮಗಂಗೇನು ಆಗಿಲ್ಲ ಅಮ್ಮ. ಅವರಿಗೆ ಕಾರ್ ಹೊಡೆದಿರೋದ್ರಿಂದ ಚಿಕ್ಕದಾಗಿ ಗಾಯ ಆಗಿದೆ ಅಮ್ಮ. ಆದ್ರೆ ಏನಮ್ಮ ಅಂದ್ರೆ ಅದು ಸ್ವಲ್ಪ ಫಾಸ್ಟ್ ಆಗಿ ಹೊಡೆದ್ಬಿಟ್ರಮ್ಮ. ಇನ್ನೊಂದ್ ಸ್ವಲ್ಪ ಬಿಟ್ಬಿಟ್ಟಿದ್ರೆ ಪ್ರಾಣಕ್ಕೆ ತೊಂದರೆ ಆಗಿರೋದಮ್ಮ. ಅಯ್ಯೋ, ತುಂಬಾನೇ ಒಳ್ಳೇದಾಯ್ತಮ್ಮ, ಗಟ್ಟಿಯಾಗಿ ಏಟ್ ಬಿದ್ದಿಲ್ಲ. ಏನ್ ಹೇಳಿದ್ರಿ? ನನ್ ಮಗನ್ಗೆ ಕಡಿಮೆ ಏಟಾಗಿದ್ಯಾ? ಏನ್ರಿ, ನೀವ್ ಹೇಳೋದು ನಿಜ ತಾನೇ ರೀ? ಇಲ್ಲ, ನನಗೇನಾದ್ರೂ ಶಾಕ್ ಆಗತ್ತೆ ಅಂತ ಸುಳ್ಳು ಹೇಳ್ತಿದ್ದೀರಾ? ಅಮ್ಮ, ನಿಜಾನೇ ಹೇಳ್ತಾ ಇದೀನಮ್ಮ, ಚಿಕ್ಕದಾಗಿ ಏಟ್ ಬಿದ್ದಿದ್ದಮ್ಮ. ನಿಮ್ ಮಗನ್ ಖಂಡಿತವಾಗ್ಲೂ ಏನೂ ಆಗಿಲ್ಲಮ್ಮ. ಅವ್ರು 100 ವರ್ಷ ಆರಾಮಾಗಿರ್ತಾರಮ್ಮ. ಈಗ್ಲೇನಪ್ಪ ನನ್ ಮನ್ಸಿಗೆ ಸಮಾಧಾನ ಆಗಿದ್ದು. ನಾನ್ ಬೇಡ್ಕೊಳ್ಳೋ ಆ ವರಾಹಿ ಅಮ್ಮ ನನ್ ಕೈ ಬಿಡ್ಲಿಲ್ಲ. ಯಾರ್ ಮಾಡಿದ ಪುಣ್ಯನೋ ನನ್ ಮಗನ್ಗೆ ಜಾಸ್ತಿ ಏಟ್ ಆಗ್ಲಿಲ್ಲ. ಅಯ್ಯ, ನನಗೆ ಸುದ್ದಿ ಮುಟ್ಸಿದ್ದಕ್ಕೆ ಧನ್ಯವಾದನಯ್ಯ. ಅಯ್ಯ, ನೀವು ಚೆನ್ನಾಗಿರ್ಬೇಕಯ್ಯ. ಸರಿಯಪ್ಪ, ನನ್ ಫೋನ್ ಇಡ್ತೀನಿ. ನಾನ್ ಹೋಗಿ ನನ್ ಮಗನ್ ನೋಡ್ತೀನಿ. ಅಮ್ಮ, 1 ನಿಮಿಷನಮ್ಮ, ಫೋನ್ ಇಡಕ್ ಹೋಗ್ಬೇಡಿ. ಆಮೇಲೆ ಅಮ್ಮ, ನಾನು ಹೇಳೋಂಥ ವಿಷಯ ನೀವು ಕೇಳಿದ್ರೆ ನೀವು ಟೆನ್ಷನ್ ಆಗ್ತೀರಾ. ಏನಪ್ಪ, ಮೊದ್ಲಿಂದ ನಿನ್ನ ಭಯ ಪಡಿಸ್ತೀಯಲ್ಲಪ್ಪ, ಹೇಳಪ್ಪ. ಅದೇನಿಲ್ಲ ಅಮ್ಮ, ನಿಮ್ ಗಂಡ ಸತೀಶ್ ಅವ್ರ ಅಪ್ಪ ಇದಾರಲ್ಲ, ಅವ್ರ ಕಡೆ ಹುಡುಗ್ರೇನಮ್ಮ ಸತೀಶ್ ಮೇಲೆ ಕಾರ್ ಹಾರಿಸಿದ್ದು. ಹಾ? ಏನಪ್ಪ, ನಿನಗೆ ಹೇಳ್ತಿರೋದ್ ನಿಜಾನಾ? ನನ್ ಗಂಡನೇ ರೌಡಿಗಳನ್ನ ಬಿಟ್ಟು ಕಾರ್ ಹತ್ತಿಸದ್ನಾ? ಅಮ್ಮ, ನನಗೆ ಚೆನ್ನಾಗಿ ಗೊತ್ತಿದ್ಯಮ್ಮ, ಅವರಿಬ್ರು ಕೂಡ ನಿಮ್ ಗಂಡನ ಹತ್ರ ಕೆಲಸ ಮಾಡ್ತಾ ಇದ್ದಾರೆ. ಆ ಕಾರು ಕೂಡ ನಿಮ್ ಗಂಡನ್ ಕಾರೇನಮ್ಮ. ಇಲ್ ನೋಡು, ಅವನೆಲ್ಲ ಒಂದು ಮನುಷ್ಯನಾ? ಅವನು ಮನುಷ್ಯ ಆಗಕ್ ಲಾಯಕ್ಕೆ ಇಲ್ಲಪ್ಪ. ಯಾವಪ್ಪ ಆದ್ರೂ ಹೀಗೆ ಸ್ವಂತ ಮಗನ್ ಮೇಲೆ ಕಾರ್ ಹತ್ತಿಸ್ತಾನ? ಅವನ್ನ ಏನ್ ಮಾಡ್ತೀನಿ ಅಂತ ನೀನ್ ನೋಡಪ್ಪ ಸ್ವಲ್ಪ. ಅಮ್ಮ, ನೀವೇನು ಹೆದರ್ಕೊಳಕ್ ಹೋಗ್ಬೇಡಿಮ್ಮ. ಸತೀಶು ಮನೆಗೆ ಹೊರಟೋದ್ರು, ಹೆದರ್ಕೋಬೇಡಿಮ್ಮ. ನನ್ ಮನ್ಸ್ ತಡಿಲಿ, ಅದಕ್ಕೆ ಫೋನ್ ಮಾಡ್ದೆ. ಇಡ್ತೀನಮ್ಮ. ಹ, ಸರಿ. ಹಳದವನೇ ಎತ್ತು ಫೋನು. ನಿನಗೆ ಎಷ್ಟು ಧೈರ್ಯ ಇದ್ರೆ ನನ್ ಮಗನ್ ಮೇಲೆ ಕಾರ್ ಹತ್ಸಕ್ ನೋಡಿರ್ತೀಯಾ? ನನ್ನ ಹೆಂಡತಿ ಕಮಲಾ ಫೋನ್ ಮಾಡ್ತಾ ಇದ್ದಾಳೆ. ಏನಿವತ್ತು ಆಶ್ಚರ್ಯವಾಗಿದೆ. ಹಲೋ ಕಮಲಾ, ಎಷ್ಟು ವರ್ಷಗಳಾಯ್ತು ಕಮಲಾ ನೀನಾಗೆ ನನಗೆ ಫೋನ್ ಮಾಡಿ. ನಿನ್ ಫೋನ್ ನೋಡಿದ್ದು ನನಗೆ ಹಾಗೆ ನಮ್ಮ ಮದುವೆ ಆದ ಸಮಯದಲ್ಲಿ ನೀನ್ ನನಗೆ ಫೋನ್ ಮಾಡಿ ಊಟಕ್ಕೆ ಯಾವಾಗ ಬರ್ತೀರಾ ಅಂತ ಕೇಳ್ತಿದ್ಯಲ್ಲ, ಅದು ನನಗೆ ನೆನಪಾಯ್ತು. ಹೇಗಿದೆಯಾ ಕಮಲಾ? ನಿಂದು ಊಟ ಆಯ್ತಾ? ನನ್ನ ಮಗ ಸಾರಿ ನಮ್ಮ ಮಗ ಊಟ ಮಾಡ್ದನಮ್ಮ. ಕಮಲಾ, ಎಂತ ಒಂದು ಆಶ್ಚರ್ಯ, ನಿನ್ ಗಂಡನ ಜ್ಞಾಪಿಸ್ಕೊಂಡು ನೀನೇ ಫೋನ್ ಮಾಡಿದ್ಯಲ್ಲ. ಕಮಲಾ, ಇದು ಕನಸ ಇಲ್ಲ ನಿಜನಾ ಅಂತ ಇರು 1 ನಿಮಿಷ ನಾನೇ ಜಿಗುಟ್ಕೊಂಡು ನೋಡ್ತೀನಿ. ಇದು ನಿಜಾನೇ. ಸರಿ ಹೇಳು ಡಾರ್ಲಿಂಗ್, ಏನ್ ವಿಷಯ? ಅರೆ ಛೀ, ಬಾಯ್ ಮುಚ್ಚಯ್ಯ. ದೊಡ್ಡ ಡಾರ್ಲಿಂಗ್ ಅಂತೆ, ಡಾರ್ಲಿಂಗು.
ನನ್ನ ಜೀವನ ಪೂರ್ತಿ ಹಾಳು ಮಾಡಿ ನನ್ನ ಡಾರ್ಲಿಂಗ್ ಅಂತ ಕರಿತ್ಯಾ? ನಿನಗ್ ನಾಚಿಕೆ ಆಗಲ್ಲ? ಏನಯ್ಯ, ನಿನ್ನ ನೆಮ್ಮದಿಯಾಗಿ ಬಾಳಕ್ ಬಿಡಲ್ವಾ? ನಾನೇ ನಿನ್ನ ಮಗನ್ನು ಚೆನ್ನಾಗಿ ನೋಡ್ಕೋತೀನಿ ಅಂತ ಹೇಳ್ತಿಲ್ವಾ? ನೀವಿಬ್ರೇನೆ ಬರೋಲ್ಲ ಅಂತ ಹೇಳ್ತಿದ್ದೀರಾ? ಸರಿಯಾಗಿ ಕೇಳಿಸ್ಕೋ ಕಮಲ, ನಾನು ಯಾವಾಗ್ಲೂ ನಿಮ್ಮನ್ನ ಚೆನ್ನಾಗಿ ನೋಡ್ಕೊಳ್ಳೋದಕ್ಕೆ ತಯಾರಾಗಿದ್ದೀನಿ. ನನ್ನ ಜೊತೆ ನೀವು ಬಂದು ಸಂತೋಷವಾಗಿ ಬದುಕ್ಬೋದಲ್ಲ? ನಿನಗೆ ಎಷ್ಟು ಧೈರ್ಯ ಇದ್ರೆ ಹೆತ್ತ ಮಗನ್ ಮೇಲೆ ಕಾರ್ ಹತ್ಸಿ ಸಾಯ್ಸಕ್ ಹೋಗಿದ್ಯಾ? ನಿನ್ ಜೊತೆ ನಾನ್ ಬಾಳ್ಬೇಕಾ? ಇಲ್ಲ ನೀನ್ ನಮ್ಮನ್ನ ಬಾಳಕ್ ಬಿಟ್ಬಿಡ್ತೀಯಾ? ಕಮಲ, ನೀನ್ ಏನ್ ಹೇಳ್ತಾ ಇದೀಯಾ? ನಾನ್ ನನ್ನ ಮಗನ್ನ ಕಾರ್ ಹತ್ಸಿ ಕೊಲ್ಲೋದಕ್ ಪ್ರಯತ್ನ ಪಟ್ನಾ? ಕಮಲ, ನೀನ್ ಹೇಳ್ತಿರೋದು ಸುಳ್ಳು. ನಾನು ನಮ್ಮ ಮಗನ ಮೇಲೆ ಜೀವನ ಇಟ್ಕೊಂಡಿದ್ದೀನಮ್ಮ. ನಾನು ಹೋಗಿ ಅಂತ ಕೆಲಸ ಮಾಡಿಸ್ತೀನ? ನನ್ನ ಮಗನ್ಗೆ ಏನಾಯ್ತು ಕಮಲ? ಅವನಿಗೆ ದೊಡ್ಡದಾಗಿ ಏನಾದ್ರು ಆಗಿದ್ದೇನಮ್ಮ? ಕಮಲ, ಅವನ ಜೀವಕ್ಕೇನು ತೊಂದರೆ ಇಲ್ವಲ್ಲ? ಇಲ್ ನೋಡು, ನಟನೆ ಮಾಡ್ಬೇಡ. ಹೆತ್ತ ಮಗನ ಹೀಗೆ ಕಾರ್ ಹತ್ಸಿ ಕೊಲ್ಲಕ್ ನೋಡಿ ಮತ್ತೆ ಮತ್ತೆ ನನ್ನ ಹತ್ರ ನಟನೆ ಮಾಡ್ತ್ಯಾ? ಅಷ್ಟೇನೆ ನಿನಗೆ ಮರ್ಯಾದೆ ತಿಳ್ಕೊ. ಅಯ್ಯೋ ಕಮಲ, ನಾನು ನಿನಗೆ ಏನ್ ಹೇಳಿ ಅರ್ಥ ಮಾಡಿಸ್ಲಿ? ನಾನು ಏನ್ ಹೇಳಿದ್ರೆ ನೀನ್ ನಂಬ್ತೀಯ? ನಾನ್ ನಮ್ಮ ಮಗನ ಮೇಲೆ ಕಾರ್ ಹಚ್ಚು ಅಂತ ಹೇಳಿಲ್ಲ. ಆ ಶಕ್ತಿ ಅಯ್ಯೋ. ಮತ್ತೆ ಯಾರ ಮೇಲೆ ಕಾರ್ ಹತ್ಸಕ್ ಹೇಳಿದ್ ನೀನು? ಹಾಗಾದ್ರೆ ನೀನೇ ಕಾರ್ ಕೊಟ್ಟು ನಿನ್ನ ಹತ್ರ ಕೆಲ್ಸ ಮಾಡೋರ್ಗೆ ಹೇಳಿ ಯಾರ ಮೇಲೋ ಕಾರ್ ಹತ್ಸಕ್ ಹೇಳಿ ಕೊಲ್ಲಕ್ ಹೇಳಿದ್ಯಾ? ಛೀ, ನೀನೆಲ್ಲ ಒಂದ್ ಮನುಷ್ಯನೇನೋ? ವೈರಿ ಮನ್ಸಲ್ಲೂ ಹಿಂಗೆಲ್ಲ ಬರ್ಬಾರ್ದು ಗೊತ್ತಾ? ನಿನ್ನಂತ ಒಂದು ಗತಿಗೆಟ್ಟ ಜನ್ಮಕ್ಕೆ ಹಿಂಗೆಲ್ಲ ನೆನ್ಪು ಬರೋದು. ಕಮಲ, ನಿನ್ ಮೇಲೆ ಆಣೆಯಾಗಿ, ನಿನ್ ಮೇಲೆ ಅಲ್ಲ ನನ್ ಮಗನ್ ಮೇಲೆ ಆಣೆಯಾಗೋ, ನಾನ್ ಸತೀಶ್ ಮೇಲೆ ಕಾರ್ ಹಚ್ಚೋಕೆ ಹೇಳಿಲ್ಲಮ್ಮ. ಏನಮ್ಮ ನೀನು? ನಾನು ಅವನ್ನ ಕೊಲ್ಬೇಕು ಅಂತ ಅನ್ಕೋತೀನ? ಕಮಲ, ನನ್ನ ಮಗ ನನ್ನ ಹತ್ರ ಮಾತಾಡ್ತಾನೋ ಇಲ್ವೋ? ತನ್ನ ಹೆತ್ತ ಅಪ್ಪನ ನೋಡ್ತಾನೋ ಇಲ್ವೋ? ನನ್ನ ಶತ್ರು ಅಂತನಾದ್ರೂ ನೋಡ್ಲಮ್ಮ. ಅವ್ನು ನನ್ನ ರಕ್ತ ಕಣಮ್ಮ. ಏ ಕಮಲ, ನನ್ನ ಕೈಯಿಂದಾನೇ ನನ್ ಕಣ್ ಚುಚ್ಕೋತೀನ? ನನ್ ಸತ್ರುನು ನನ್ನ ಕನ್ಸಲ್ಲೂ ಆ ರೀತಿ ಯೋಚನೆ ಮಾಡೋದಿಲ್ಲಮ್ಮ.